ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಬಂದು ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಗೊತ್ತಾ ನಿಮಗೆಲ್ಲರಿಗೂ? ನನ್ನ ಅಭಿಪ್ರಾಯಗಳ ಪ್ರಕಾರ ಬಿಗ್ ಬಾಸ್ ವಿನ್ನರ್ ಗೆಸ್ ಮಾಡೋದು ಹೇಗೆ ಅಂದರೆ, ಮೊದಲು ತ್ರಿವಿಕ್ರಮ್ ಅವರು ಸ್ಟಾರ್ಟಿಂಗ್ 50 ಡೇಸ್ ಸರಿಯಾಗಿ ಆಡಿದ್ದರು. ಆ ನಂತರ ಅಷ್ಟೇನು ಸರಿಯಾಗಿ ಆಡಿಲ್ಲ. ಆ ಕಾರಣ ಅವ್ರು ಗೆಲ್ಲೋ ಚಾನ್ಸಸ್ ಕಮ್ಮಿ ಇದೆ. ಹಾಗೆ ಮಂಜು ಅವರು ಕೂಡ ಹಾಗೆ 3 ವೀಕ್ 4 ವೀಕ್ ಸರಿಯಾಗಿ ಆಡಿದ್ದಾರೆ. ಆ ನಂತರ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ. ಅವ್ರದ್ದು ಕೂಡ ಕಮ್ಮಿ ಇದೆ ವಿನ್ ಆಗೋ ಚಾನ್ಸಸ್. ಮೋಕ್ಷಿತ ಅವರು ಕೂಡ ಹಾಗೆ ಚೆನ್ನಾಗಿ ಆಡಿಲ್ಲ, ಅಷ್ಟು ಪರವಾಗಿಲ್ಲ. ಆದ ಕಾರಣ ಗೆಲ್ಲೋ ಚಾನ್ಸಸ್ ಕಮ್ಮಿ ಇದೆ. ಭವ್ಯ ಅವರು ಚೆನ್ನಾಗಿ ಆಡಿದ್ದಾರೆ. ಹಾಗೆ ರಜತ್ ಅವರು 50 ದಿನಗಳ ನಂತರ ಬಂದಿದ್ದಾರೆ. ಬಟ್ ಅವ್ರು ಚೆನ್ನಾಗಿ ಆಡಿದ್ದಾರೆ, ವಿನ್ ಆಗೋ ಚಾನ್ಸಸ್ ಇದೆ. ಹಾಗೆ ಹನುಮಂತವರು 3 ವೀಕ್ ನಂತರ ಬಂದ ಕಾರಣ ಫಸ್ಟಿನ ಹಿಡಿದು ಈಗಿನ ತನಕ ಒಂದೇ ರೀತಿ ಇದ್ದಾರೆ. ಗೇಮ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಒಳ್ಳೆ ರೀತಿ ಆಟ ಆಡಿದ ನನ್ನ ಅಭಿಪ್ರಾಯದ ಪ್ರಕಾರ ಹನುಮಂತವ್ರು ವಿನ್ ಆಗೋ ಚಾನ್ಸಸ್ ಇದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ 11 ಯಾರು ವಿನ್ ಆಗ್ತಾರಂತ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಬಂದು ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಗೊತ್ತಾ ನಿಮಗೆಲ್ಲರಿಗೂ? ನನ್ನ ಅಭಿಪ್ರಾಯಗಳ ಪ್ರಕಾರ ಬಿಗ್ ಬಾಸ್ ವಿನ್ನರ್ ಗೆಸ್ ಮಾಡೋದು ಹೇಗೆ ಅಂದರೆ, ಮೊದಲು ತ್ರಿವಿಕ್ರಮ್ ಅವರು ಸ್ಟಾರ್ಟಿಂಗ್ 50 ಡೇಸ್ ಸರಿಯಾಗಿ ಆಡಿದ್ದರು. ಆ ನಂತರ ಅಷ್ಟೇನು ಸರಿಯಾಗಿ ಆಡಿಲ್ಲ. ಆ ಕಾರಣ ಅವ್ರು ಗೆಲ್ಲೋ ಚಾನ್ಸಸ್ ಕಮ್ಮಿ ಇದೆ. ಹಾಗೆ ಮಂಜು ಅವರು ಕೂಡ ಹಾಗೆ 3 ವೀಕ್ 4 ವೀಕ್ ಸರಿಯಾಗಿ ಆಡಿದ್ದಾರೆ. ಆ ನಂತರ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ. ಅವ್ರದ್ದು ಕೂಡ ಕಮ್ಮಿ ಇದೆ ವಿನ್ ಆಗೋ ಚಾನ್ಸಸ್. ಮೋಕ್ಷಿತ ಅವರು ಕೂಡ ಹಾಗೆ ಚೆನ್ನಾಗಿ ಆಡಿಲ್ಲ, ಅಷ್ಟು ಪರವಾಗಿಲ್ಲ. ಆದ ಕಾರಣ ಗೆಲ್ಲೋ ಚಾನ್ಸಸ್ ಕಮ್ಮಿ ಇದೆ. ಭವ್ಯ ಅವರು ಚೆನ್ನಾಗಿ ಆಡಿದ್ದಾರೆ. ಹಾಗೆ ರಜತ್ ಅವರು 50 ದಿನಗಳ ನಂತರ ಬಂದಿದ್ದಾರೆ. ಬಟ್ ಅವ್ರು ಚೆನ್ನಾಗಿ ಆಡಿದ್ದಾರೆ, ವಿನ್ ಆಗೋ ಚಾನ್ಸಸ್ ಇದೆ. ಹಾಗೆ ಹನುಮಂತವರು 3 ವೀಕ್ ನಂತರ ಬಂದ ಕಾರಣ ಫಸ್ಟಿನ ಹಿಡಿದು ಈಗಿನ ತನಕ ಒಂದೇ ರೀತಿ ಇದ್ದಾರೆ. ಗೇಮ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ. ಒಳ್ಳೆ ರೀತಿ ಆಟ ಆಡಿದ ನನ್ನ ಅಭಿಪ್ರಾಯದ ಪ್ರಕಾರ ಹನುಮಂತವ್ರು ವಿನ್ ಆಗೋ ಚಾನ್ಸಸ್ ಇದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ 11 ಯಾರು ವಿನ್ ಆಗ್ತಾರಂತ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.